ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ವಿಚಾರಕ್ಕೆ ಇದೀಗ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ನಟ ಚೇತನ್ ಅಹಿಂಸಾ ವಾರ್ ಶುರುವಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ 6 ಕೋಟಿ ಕನ್ನಡಿಗರ ಭಾವನೆ. ಅಣ್ಣವರ ಬಗ್ಗೆ ಹಗುರವಾಗಿ ಮಾತನಾಡುವುದು ಅಹಂಕಾರದ ಪರಮಾವಧಿ. ಹೆಸರಿನಲ್ಲಿ ಅಹಿಂಸೆ ಇರಬಹುದು, ಆದ್ರೆ ನಿಮ್ಮ ಪ್ರತಿಯೊಂದು ಮಾತು ಕನ್ನಡಿಗರ ಭಾವನೆಗಳಿಗೆ ಮಾಡುವ ಹಿಂಸೆ ಅಂತ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನಟ ಚೇತನ್ ಅಹಿಂಸಾ ವಿರುದ್ಧ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಈ ಕುರಿತು ಫೇಸ್ಬುಕ್ ನಲ್ಲಿ ತಿರುಗೇಟು ನೀಡಿರುವಂತಹ ಚೇತನ್ 3 ಬಾರಿ ಸೋತವರಿಗೆ ಯೋಗ್ಯತೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಯಾರು ಮಾತನಾಡಲು ಯೋಗ್ಯ? ಮಾಜಿ ಪ್ರಧಾನಿಯ ಮಗ 2006ರಲ್ಲಿ ಅವಕಾಶವಾದಿ ಸ್ಮಾರಕ ಪಾಲಿಟಿಕ್ಸ್ ಶುರು ಮಾಡಿ ಕನ್ನಡ ಚಿತ್ರರಂಗದ ಅಭಿಮಾನಿಗಳ ನಡುವೆ ಅದಕ್ಕೆ ಸಂಬಂಧಪಟ್ಟಂತೆ ಫ್ಯಾನ್ ವಾರ್ಸ್ ಏನಿದೆ ಅದನ್ನ ಪ್ರೇರೇಪಿಸಿದವರ ಅಥವಾ ಅವರ ಮಗ 3 ಬಾರಿ ಸೋತವರು ಸ್ವಜನ ಪಕ್ಷಪಾತ ಹೊರತುಪಡಿಸಿ ಮತ್ತೇನು ಸಾಧನೆ ಇಲ್ಲದವರ? ಈ ತರದೊಂದು ಪ್ರಶ್ನೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಾವು ಎಲ್ಲರೂ ಮಾತನಾಡೋದಕ್ಕೆ ಯೋಗ್ಯರೇ, ಆದ್ರೆ ಯಾವ ಮಾತಿಗೆ ನಿಜವಾದ ತೂಕ ಇದೆ ಅನ್ನೋದನ್ನ ಜನರೇ ತೀರ್ಮಾನಿಸ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿದಂತಹ ಒಂದು ಪೋಸ್ಟ್ ಏನಿದೆ, ಆ ಪೋಸ್ಟ್ ಇವತ್ತು ದೊಡ್ಡ ಮಟ್ಟದಲ್ಲಿ ವಿರೋಧಕ್ಕೆ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಪರ ವಿರೋಧದ ಚರ್ಚೆಗಳು ಕೂಡ ನಡೀತಾ ಇದೆ. ಈಗ ಆಲ್ರೆಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಯಾವಾಗ ಕನ್ನಡ ಪರ ಹೋರಾಟಗಾರರು ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಿದ್ರು, ಆಗ ಇಮಿಡಿಯೇಟ್ ಆಗಿ ಕ್ಷಮೆ ಯಾಚನೆ ಕೇಳಿದ್ರು. ಅದಾದ ಮರುದಿನ ಮತ್ತೆ ಅವರು ಯೂಟರ್ನ್ ಹೊಡೆದ್ರು. ಯಾವ ಕಾರಣಕ್ಕಾಗಿ ಅಂತ. ಸದ್ಯ ಇದೇ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ನಟ ಚೇತನ್ ಅಹಿಂಸಾ ಮಧ್ಯೆ ಈಗ ವಾರ್ ಶುರುವಾಗಿದೆ. ರಾಜ್ಕುಮಾರ್ ಅಂತ ಅಂದ್ರೆ ಒಂದ್ ರೀತಿ 6 ಕೋಟಿ ಕನ್ನಡಿಗರ ಭಾವನೆ ಇದ್ದಂತೆ. ಅವರು ಅಣ್ಣವರ ಬಗ್ಗೆ ಹಗುರವಾಗಿ ಮಾತನಾಡೋದು ಒಂದ್ ರೀತಿ ಅಹಂಕಾರದ ಪರಮಾವಧಿ. ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿರುವಂತ ಪೋಸ್ಟ್ ನಲ್ಲಿ ನೀವು ಗಮನಿಸಬಹುದು. ಜೊತೆಗೆ ಇದಕ್ಕೆ ತಿರುಗೇಟನ್ನು ಕೂಡ ನಟ ಚೇತನ್ ಅಹಿಂಸಾ ಅವರು ಕೊಟ್ಟಿದ್ದಾರೆ. ಮೇಡಮ್, ರಾಜ್ಕುಮಾರ್ ಅವರ ವಿಷಯದಲ್ಲಿ ಸುಮ್ಮನೆ ಇರ್ಲಾರ್ದವ್ರು ಇರುವೆ ಬಿಟ್ಕೊಂಡ್ರ ಅಂತ ಅನ್ಸುತ್ತೆ ಮೇಡಮ್ ನಟ ಚೇತನ್ ಅವರು. ಏನು ಕರೆಕ್ಟಾಗಿ ಹೇಳಿದ್ರಿ ಇವತ್ತು. ಬಟ್ ಅನವಶ್ಯಕ ಚೇತನ್ ಅವರಿಗೆ, ಯಾಕಂದರೆ ಅವರ ಹೋರಾಟಗಳು ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು, ಕೆಲವೊಬ್ಬರಿಗೆ ಕಷ್ಟ ಆಗಬಹುದು. ಯಾವಾಗಲೂ ಶೋಷಿತರು, ದಲಿತರು ಮತ್ತು ಕಾರ್ಮಿಕರ ಪರವಾಗಿ ಅವರು ಧ್ವನಿ ಎತ್ತುತ್ತಾ ಇರ್ತಾರೆ. ಕೆಲವೊಂದು ವಿಚಾರಧಾರೆಗಳಲ್ಲಿ ಬಲಪಂಥೀಯ ಅದು ಎಡಪಂಥೀಯ ಅನ್ನುವಂತಹ ಒಂದು ತತ್ವ ಸಿದ್ಧಾಂತಗಳ ಹೋರಾಟದಲ್ಲಿ ಇವರು ಕೆಲವೊಂದು ಸರಿ ಭಾಳ ಲೆಫ್ಟಿಸ್ಟ್ ಅನ್ನೋ ಥರದಲ್ಲಿ ತೋರಿಸ್ಕೊಂಡಿದ್ದಾರೆ ಅವರ ಅಭಿಪ್ರಾಯಗಳು. ಇನ್ನು ಕೆಲವು ಸರಿ ಅವರು ಬಲಪಂಥೀಯರಿಗೂ ಕೂಡ ಸಹ್ಯವಾಗಬಹುದಾದಂಥ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಡಾಕ್ಟರ್ ರಾಜ್ಕುಮಾರ್ ಅನ್ನೋದು ನಮ್ಮ ಭಾವನೆ, ಅದು ಕನ್ನಡಿಗರ ಅಸ್ಮಿತೆ. ನೀವು ಹೋರಾಟ, ಭೂಮಿ, 21ನೇ ಶತಮಾನ ಬಹಳಷ್ಟಿದೆ. ನೀವು ಗಿರಿವಾಸಿಗಳ ಬಗ್ಗೆ ಒಂದು ಹೋರಾಟವನ್ನು ಮಾಡಿದ್ರಿ. ಯಾರು ಅರಣ್ಯ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದಾರೆ ಆ ಒಂದು ಅವರ ಅರಣ್ಯವಾಸಿಗಳ ಪರವಾಗಿ ತಾವು ಹೋರಾಟ ಮಾಡಿದ್ರೆ ಅದನ್ನೆಲ್ಲ ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಇಲ್ಲ ಅಂತ ಹೇಳಿಲ್ಲ. ಬಟ್ ಇದು ಬ್ಯಾಡ್ ಆಗಿದ್ದ ವಿಷಯ, ಬ್ಯಾಡ್ ಆಗಿದ್ದು. ನೀವೇ ಕ್ಷಮೆ ಕೇಳಿದ್ದೀರಿ, ಅದಕ್ಕೆ ನಂದು ಉದ್ದೇಶ ಅದಾಗಿರಲಿಲ್ಲ ಅಂತ ಕ್ಷಮೆ ಕೇಳಿದ್ದೀರಿ. ಆಮೇಲೆ ಯಾವುದನ್ನು ಟಚ್ ಮಾಡಬೇಕು, ಯಾವುದನ್ನು ಟಚ್ ಮಾಡಬಾರ್ದು, ಯಾವುದು ಹೋರಾಟದ ಭಾಗ, ಯಾವುದು ಹೋರಾಟದ ಭಾಗ ಅಲ್ಲ ಅಂತ ಚೇತನ್ ಅವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ನೀವಂದಂಗೆ ಇರುವ ಬಿಟ್ಕೊಳ್ಳೋ ಅಂತ ಕೆಲಸ ಮಾಡಬಾರ್ದಾಗಿತ್ತು ಅವರು. ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು 3 ಸರಿ ಸೋತ ಮಾತ್ರಕ್ಕೆ ಅವ್ರೇನು ಮಾತಾಡಲೇಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ಇಲ್ಲ. ಸೋತು ಗೆದ್ದವನೇ ನಿಜವಾದ ನಾಯಕ. ಜೀವನದಲ್ಲಿ ಸೋಲ್ಬೇಕು. ಸೋಲುಂಡವನಿಗೆ ಗೆಲುವಿನ ಮಹತ್ವ ಗೊತ್ತಾಗುತ್ತೆ, ಇಲ್ಲದೆ ಇದ್ರೆ ಗೆಲುವಿನ ಮಹತ್ವ ಆತನಿಗೆ ಗೊತ್ತಾಗೋದಿಲ್ಲ. ಸೋತು ಗೆದ್ದವನೇ ಉತ್ತಮ ನಾಯಕನಾಗೋದಕ್ಕೆ ಸಾಧ್ಯ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು 3 ಸರಿ ಸೋತಿರಬಹುದು, ಹಾಗಂತ ಅವರಿಗೆ ಗೆಲುವೇ ಇಲ್ಲ ಅಂತ ಹಣೆ ಬರ ಬರೆಯೋದಕ್ಕೆ ನೀವೇನು ದೇವ್ರ? ಸೋತವರು ಉತ್ತಮ ಆಡಳಿತ ಮಾಡಿಲ್ವಾ? ಸಿದ್ದರಾಮಯ್ಯನವ್ರು ಸೋತಿಲ್ವಾ? ಬೇರೆ ಯಾರೂ ಸೋತಿಲ್ವ? ದೊಡ್ಡ ದೊಡ್ಡ ಲೀಡರ್ಸು. ಬಟ್ ಸೋದುವುದು ಗೆಲ್ಲುವುದು ಒಬ್ಬ ವ್ಯಕ್ತಿಯ ಒಂದು
ವ್ಯಕ್ತಿತ್ವವನ್ನು ರೂಪಿಸುತ್ತೆ ಅಂತ ಹೇಳೋದಕ್ಕೆ ನಾನು ಇವತ್ತು ರೆಡಿ ಇಲ್ಲ. ಹ್ಮ್ ಬಟ್ ಯಾವುದೇ ಒಳ್ಳೆಯದನ್ನು ಸ್ವೀಕರಿಸುವಂತಹ, ನೀವು ಒಬ್ಬರನ್ನ ದೂರದಾಗ ಇನ್ನೊಬ್ಬರು ದೂರಿದಾಗ ಅದನ್ನು ಸ್ವೀಕರಿಸುವಂತಹ ಶಕ್ತಿ ಮತ್ತು ಛಾತಿ ಇಟ್ಕೋಬೇಕು. ಆಮೇಲೆ ಇದನ್ನ ಇಲ್ಲಿಗೆ ಮುಗಿಸೋದು ಬೆಟರ್ ಅಂತ ಅನ್ಸುತ್ತೆ. ಹ್ಮ್ ಚೇತನ್ ಅವರು ಇದನ್ನ ಇನ್ನಷ್ಟು ನೀವು ಪ್ರವೋಕ್ ಮಾಡಿ ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಅಥವಾ ಇದನ್ನು ಮಾಡೋದ್ರಿಂದ ನಿಮಗೆ ನೀವೇ ಬ್ಯಾಕ್ ಫೈರ್ ಮಾಡ್ಕೊಳ್ತಾ ಇದ್ದೀರಿ. ಡೆಫಿನೆಟ್ಲಿ ನನಗೆ ಅವ್ರ ಬಗ್ಗೆ ಭಾಳ ಪ್ರೀತಿ ಇದೆ, ಗೌರವ ಇದೆ, ಬಟ್ ನಾಟ್ ಈ ವಿಚಾರದಲ್ಲಿ. ಈ ವಿಚಾರ ಅವ್ರು ಟಚ್ ಮಾಡಬಾರ್ದಾಗಿತ್ತು. ಟಚ್ ಮಾಡಿ ಕ್ಷಮೆ ಕೇಳಿ ಮತ್ತೆ ನಾನೇನು ಮಾಡೇ ಇಲ್ಲ ಅನ್ನೋ ಥರದಲ್ಲಿ ಮತ್ತೆ ಮತ್ತೆ ಅದನ್ನು ತಾವೇ ಡಿಗ್ ಮಾಡ್ತಾ ಇರೋದು, ತಮ್ಮ ಹೋರಾಟದ ಒಂದು ಹೊಳಪಿತ್ತಲ್ಲ ಅದು ಕಳೆಗುಂದುತ್ತಾ ಇದೆ. ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ.